Meeting will be called in Delhi, and both CM and Deputy CM will be called. High Command will finally take a decision on that regard. Will it be acceptable to you as a cabinet colleague with the change of chief minister? I really don't know. So I think you are trying to jump the gun. Anything when CM himself is agreeing. So where is the question of other cabinet colleagues not agreeing? This question does not apply to any cabinet ministers. When CM himself is telling that if the whatever decision is taken by High Command, he is going to abide by it. So it's as good as a done decision. ಸೆಟ್ ಮಾಡ್ತೀವಿ ಅಂತ ಈಗಷ್ಟೇ ಖರ್ಗೆ ಅವರು ಮಾತಾಡಿ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಕರೀಲಿ ಅದು ಮುಖ್ಯಮಂತ್ರಿ ಅವರು ಕರೆದ್ಬಿಟ್ಟು ಈಗ ತಾನೇ ಮುಖ್ಯಮಂತ್ರಿ ಹೇಳಿದ್ರೆ ಕರೆದರೆ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ತಾರೆ ಮುಖ್ಯಮಂತ್ರಿ ಅವರು. ಅಲ್ಲ ಸರ್, ಬಹುತೇಕ ಸಚಿವರು ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಅವರ ನಾಯಕತ್ವದಲ್ಲೇ ನಾವು ಗೆದ್ದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಈಗ ಇದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ನೋ ಯೂಸ್. ಈಗ ಏನ್ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ ಅದು ಮುಖ್ಯಮಂತ್ರಿ ಹೇಳಿದ್ದಾರೆ. ಕಾದ್ ನೋಡೋಣ ಹೈಕಮಾಂಡ್ ಏನ್ ಹೇಳ್ತದೆ ಅದ್ರ ಮೇಲೆ ಎಲ್ಲ ನಿರ್ಣಯ ಇರ್ತದೆ. ಸರ್, ತಾವು ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಸ್ವಾಗತ ಮಾಡ್ತೀರಾ? ಅಲ್ಲ, ಎಲ್ಲ ಈಗ ಹೈಕಮಾಂಡ್ ಏನ್ ತೀರ್ಮಾನ ಆಗತ್ತೆ ಅಂದ್ಮೇಲೆ ನೀವು ಈ ತರ ಹೊಡೆದ್ ಕೇಳಿದ್ರೆ ಅರ್ಥ ಇಲ್ಲ. ನೀವ್ ಯಾಕೆ ಸೈಡ್ಸ್ ಮಾಡ್ತೀರಾ? ಈಗ ಸರಿಯಲ್ಲಲ್ವಾ? ಯಾಕಂದ್ರೆ ಸರ್, ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ ಸರ್, ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ನಿಂತ್ಕೊಳ್ತೀವಿ ಅಂತ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಅಲ್ಲ, ನಿಂತ್ಕೊಳತಕ್ಕಂಥದ್ದು ಏನು ಆಶ್ಚರ್ಯ ಇಲ್ಲ. ಎಲ್ಲರ ಪರವಾಗಿ ನಿಂತ್ಕೊಳ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಿಂತ್ಕೊಳ್ತೀವಿ. ಹೈಕಮಾಂಡ್ ಏನ್ ನಿರ್ಮಾಣ ಮಾಡ್ತದೆ ಅದು ಫೈನಲ್ ಆಗ್ತದೆ.